ಮೇಡಮ್ ನೀವೇ ಹೇಳಿದ್ರಿ ನಾವು ತುಂಬಾ ಕ್ಲೋಸ್ ಇದ್ದವರು ನನ್ನ ತಂಗಿ ತರ ಅಂತ ನಾನು ಹೇಳ್ಕೊಂಡ್ ಬರ್ತಾ ಇದ್ದೆ ಅಂತ ಹೇಳಿ. ಅವಳು ನನ್ಗೆ ಅಕ್ಕನ ತರ ಅಂತ ಅಷ್ಟು ಚೆನ್ನಾಗಿದ್ದವರು ಏನಾಯ್ತು ಅಂತ, ಎಲ್ಲಿಂದ ಪ್ರಾಬ್ಲಮ್ ಶುರುವಾಯ್ತು? ಮೇಡಮ್ ಈಗ ಒಳ್ಳೇದು 4 ಜನಕ್ಕೆ ಒಳ್ಳೇದು ಮಾಡ್ತಿದೀವಿ ಅಂದ್ರೆ ನಮ್ಮ ಬಗ್ಗೆ 4 ಜನ ಕೆಟ್ಟದ್ದು ಮಾತಾಡೋರು ಇದ್ದೇ ಇರ್ತಾರೆ. ಸೊ ಅವ್ರಿಗೂ 4 ಜನ ಕೆಟ್ಟದ್ದು ತಲೆ ಕೆಡಿಸಿದ್ದಾರೆ, ನನಗೂ ಅವಳ ಬಗ್ಗೆ 4 ಜನ ಕೆಟ್ಟದಾಗೆ ಹೇಳಿದ್ರು. ಸೊ ಅದು ಯಾವುದಾದ್ರೂ ನಾನು ಫ್ರೆಂಡ್ಶಿಪ್ ನಂಬಿದ್ದೆ, ಅವಳು ನನ್ನ ಒಂದು ಸಿಸ್ಟರ್ ಥರ ಅಂತ ಅಂದ್ಕೊಂಡಿದ್ದೆ, ನಾನು ಹಾಗೆ ಮುಂದೆ ಹೋಗ್ತಾ ಇದ್ದೆ. ನನಗಾಗದಿರೋ ಕೆಲವು ವ್ಯಕ್ತಿಗಳು ಅವಳನ್ನ ಅವಾಗವಾಗ ಇದು ಮಾಡ್ತೀವಿ. ಈ ವಿಷಯ ನನಗೆ ವನಿತಾ ಅವರೇನೆ ಈಗ 2 months ಬ್ಯಾಕು ನಾವು ಇದು ಅವ್ರದ್ದು ಶೋರೂಮಿಂದ ಕೆಳಗಡೆ ಒಂದು ಹೋಟೆಲ್ ಇದೆ, ಅದ್ರದ್ದು ನೇಮ್ ಬರ್ತಾ ಇಲ್ಲ ನನಗೆ, ವನಿತಾ ಅವರೇ ನನಗೆ ಫೋನ್ ಮಾಡಿ ಕರೆದ್ರು. ಬೇರೆಯವ್ರದ್ದೆಲ್ಲ ನಮಗೆ ಬೇಡ, ನಾವಿಬ್ಬರೇ ಕುತ್ಕೊಂಡು ಸಪ್ರೇಟಾಗಿ ಮಾತಾಡೋಣ ಬಾ ಅಂತ ಕರೆದ್ರು. ಸರಿ, ನನಗೆ ತುಂಬ ತಿಂಗಳಾದ್ಮೇಲೆ ಕಾಲ್ ಮಾಡಿದ್ಲಲ್ಲ, ಅಟ್ಲೀಸ್ಟ್ ಅವಳಿಗೆ ಅರ್ಥ ಆಗಿರಬೇಕು ಅವ್ರದ್ದು ಬಿಡು, ನಾವು ಎಷ್ಟಾದ್ರೂ ಕ್ಲೋಸ್ ಫ್ರೆಂಡ್ ಆಗಿದ್ವಲ್ಲ, ಮಾತಾಡೋಣ ಕುತ್ಕೊಂಡು ಅಂತ ಹೋದ್ವಿ. ಅವಳು ಕಷ್ಟ ಹೇಳ್ಕೊಂಡು, ನಾನು ನನ್ನ ಕಷ್ಟ ಹೇಳ್ಕೊಂಡೆ. ಆ ಟೈಮಲ್ಲಿ ಅವಳು ನನಗೆ ವಿಷಯ ಹೇಳಿದ್ಲು, ನೋಡು ನಾನೇನು ಕೆಟ್ಟದ್ದು ಮಾಡಬೇಕು ಅಂತ ಇಲ್ಲ, ಬೇರೆಯವರು ಕೆಟ್ಟದ್ದು ಮಾಡಬೇಕು ಅಂತ ನನ್ನ ಪುಷ್ ಮಾಡ್ತಿದ್ದಾರೆ, ನಾನೊಬ್ಳು ನಿನಗೆ ಕೆಟ್ಟದ್ದು ಮಾಡೋದು ಬಿಟ್ಟರೆ ಬೇರೆ ಇನ್ಯಾರು ನಾನು ನಿನಗೆ ಕೆಟ್ಟದ್ದು ಮಾಡಲ್ಲ. ಅವ್ರುಗಳು ಎಲ್ಲರೂ ಪುಷ್ ಮಾಡ್ತಿದ್ದಾರೆ ಅಂದಾಗ ನನಗೆ 1-2-3 ಮೀಟ್ ಮಾಡಿದ್ದೀವಿ, ನಾನು ವನಿತಾ ಎಲ್ಲರೂ 1-2-3 ಮೀಟ್ ಮಾಡಿದ್ದೀವಿ. ವನಿತಾ 2-3 ಮೀಟಲ್ಲೂ ಫಸ್ಟ್ ಮೀಟಲ್ಲಿ ಯಾರು ಏನು ಅಂತ ಹೇಳಿಲ್ಲ, ಸೆಕೆಂಡ್ ಥರ್ಡ್ ಮೀಟಲ್ಲಿ ಅವಳು ವಿಷಯ ಹೇಳಿದ್ಲು, ಇಂತಿಂತಿಯವರು ನಿನಗೆ ಕೆಟ್ಟದ್ದು ಮಾಡಬೇಕು ಅಂತ ನನಗೆ ಪುಷ್ ಮಾಡ್ತಿದ್ದಾರೆ, ಬಟ್ ನಾನು ಮೂವ್ ಆಗ್ತಾ ಇಲ್ಲ, ನನಗೆ ನಿನಗೂ ತೊಂದರೆ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೂ ತೊಂದರೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದು. ಬಟ್ ಇವಾಗ ಒಂದು 3-4 days ಬ್ಯಾಕ್ ಕೂಡ ನನ್ನ ಜೊತೆ ಚೆನ್ನಾಗೇ ಮಾತಾಡಿದ್ದಾಳೆ. ಸೊ ಮಾತಾಡಿದ್ಮೇಲೆ ಇದು ಸಡನ್ ಆಗಿ ನನಗೆ ಮೊನ್ನೆ ರಾತ್ರಿ ಕಂಪ್ಲೇಂಟ್ ಆಗಿ ನಿನ್ನೆ ಬೆಳಿಗ್ಗೆ ಮೀಡಿಯಾದಲ್ಲಿ ಬರ್ತಾ ಇರೋದು ಸಡನ್ ಆಗಿ ಎಲ್ಲರೂ ಫೋನ್ ಮಾಡಿ ನನ್ನನ್ನು ಕೇಳ್ತಾ ಇದ್ದಾರೆ, ಏನು ಮೇಡಮ್ ಇದು ಅಂತ. ಈಗ ನಾವು ಒಂದು ಸ್ವಲ್ಪ ನೆಗೆಟಿವ್ ಮಾಡಬೇಕು ಅಂತ ಶುರು ಮಾಡಿದ್ರೆ ಯಾರು ಬೇಕಾದ್ರು ಮಾಡ್ತಾರೆ. ಸೊ ಇವಳು ಮಾಡ್ತಿರೋದ್ರಲ್ಲಿ ಏನು ಅರ್ಥ ಇದೆ ಅನ್ನೋದು ಆ ಥರ ಇದ್ಮೇಲೆ ನೀನು ಕೋರ್ಟಿಂದ ನೋಟಿಸ್ ಸರ್ವ್ ಮಾಡಿದ್ಮೇಲೆ ನೀನು ಮತ್ತೀಗ ಮೀಡಿಯಾಗೆ ಬಂದು ಕಂಪ್ಲೇಂಟ್ ಮಾಡುವಂಥ ಅವಶ್ಯಕತೆ ಏನಿದೆ? ಇದರಿಂದ ಯಾರಿದ್ದಾರೆ ಅದು ನನಗೆಲ್ಲ ಚೆನ್ನಾಗಿ ಗೊತ್ತಿದೆ, ಇದರಿಂದ ಯಾರ್ಯಾರಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ. ಮುಂದಿನ ದಿನಗಳಲ್ಲಿ ಅವ್ರನ್ನೂ ನಾನೇ ಬೆಳಕಿಗೆ ಎಳಿತೀನಿ, ಅವ್ರಿಗೆ ಏನು ಮಾಡಬೇಕು, ಇವ್ರ ಮೇಲೆ ನಾನು ಡೆಫಮೇಷನ್ ಕೇಸ್ ನಾನು ಇವಳ ಮೇಲೂ ಫೈಲ್ ಮಾಡ್ತಿದ್ದೀನಿ, ಇದರಿಂದ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಆಚೆ ತಂದೆ ತರ್ತೀನಿ. ಮುಂದೆ ಏನಿದೆ ಎಲ್ಲ ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಷ್ಟೇ. ಮೇಡಮ್ ಈಗ DK ಸುರೇಶ್ ಅವರ ಹೆಸರು ಏನು, ಅದು ನೀವೇ ಹೋಗಿ ಏನಾದರೂ ಮೀಟ್ ಮಾಡಿಸಿದ್ರಾ? ಏನಕ್ಕೆ ಅವರ ಹೆಸರು ಬಂತು ಅಂತ ಹೇಳಿ? ನಾನು ಇವ್ರನ್ನ ಮೀಟ್ ಮಾಡಿಸಿದ್ನ ಅಂತಾನೆ ಮೇಡಮ್. ಇವಾಗ DK ಸುರೇಶ್ ಅವ್ರು ಬಂದು RR ನಗರ್ಗೆ ಇಲ್ಲಿಗೆ MP ಆ ವ್ಯಕ್ತಿ. ಅದು ಅಲ್ಲದೆ ನನಗೆ ಬಂದು ನಮ್ಮ ಪರ್ಸ್ನಲ್ ಇದಕ್ಕೆ ಏನಂತ ಅಂತಂದರೆ, ಯಾವುದೋ ನಮ್ಮ ಫಂಕ್ಷನ್ಗಳು ಮಾಡಿದಾಗ, ನಮ್ಮ ಮನೇಲಿ ಏನಾದ್ರು ಫಂಕ್ಷನ್ಗಳಿದ್ದಾಗ ನಾವು ಅವ್ರನ್ನ ಇನ್ವೈಟ್ ಮಾಡ್ತಿದ್ವಿ. ಅವರೇ ಅಂತಲ್ಲ, MLAಗಳನ್ನೂ ಇನ್ವೈಟ್ ಮಾಡ್ತಿದ್ದೆ. ಕೆಲವು ಗೊತ್ತಿರೋ ವ್ಯಕ್ತಿ, ಈಗ ನಾನು ಕರ್ನಾಟಕದಲ್ಲೇ ಇರೋದ್ರಿಂದ, ಅದರಲ್ಲೇ ಬೆಂಗಳೂರಲ್ಲೇ ಇರೋದ್ರಿಂದ ನಾನೇನು ಕಾಂಗ್ರೆಸ್ ಒಬ್ಬಂದೇ ಅಂತಲ್ಲ, BJP JDS ಎಲ್ಲ ನನಗೆ ಯಾರು ಫ್ರೆಂಡ್ಸ್ ಇದ್ದಾರೆ ಅಂದರೆ, ನನಗೆ ಯಾರು ಪರಿಚಯ ಇದ್ದಾರೆ, ಫ್ರೆಂಡ್ಸ್ ಅಲ್ಲ ಪರಿಚಯ ಯಾರಿದ್ದಾರೆ ಅವ್ರನ್ನ ನಾನು ಇನ್ವೈಟ್ ಮಾಡ್ತಾ ಇರ್ತೀನಿ. ಅವ್ರುಗಳು ಬರ್ತಿರ್ತಾರೆ, ಅವ್ರ ಮನೆ ಫಂಕ್ಷನ್ಗಳಿದ್ದಾಗ ನಾನು ಹೋಗ್ತಿರ್ತೀನಿ. ಅಷ್ಟು ಬಿಟ್ಟರೆ DK ಸುರೇಶ್ ಅಂತಲೇ ಅವರು ಹೇಳಿ ಇದು ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೂ ನನಗೂ ಗೊತ್ತಿಲ್ಲ ಮೇಡಮ್. ಅವ್ರ ಹೆಸರು ಎತ್ಕೊಂಡ್ರೆ ಇದು ಸರಿ ಹೋಗುತ್ತೆ ಅನ್ನೋ ರೀಸನ್ಗೆ ಇವ್ರು ಮಾಡ್ತಿದ್ದಾರೆ ಅಷ್ಟೇ. ಕೆಲವು ಸಣ್ಣ ಪುಟ್ಟ ವಿಷಯಗಳ ವಿಷಯವಾಗಿ ನಾನು ಅವಳು ನನ್ನ ಜೊತೆ ಇದ್ದಾಗ ನಾನು 1-2 ಟೈಮ್ ಹೋಗಿ ಅವ್ರನ್ನ ಮೀಟ್ ಮಾಡಿ ಬಂದಿದ್ದೆ. ಅವಳು ಅವಾಗ ಕಾರಲ್ಲಿ ಅವ್ರ ಮನೆಯಿಂದ ಆಚೆ ಇರ್ತಿದ್ಲು, ನಾನು ಹೋಗ್ಬಿಟ್ಟು ಅವ್ರದ್ದು ನಂದೇನೋ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಿತ್ತು, ಆ ವಿಷಯವಾಗಿ ನಾನು ಅವ್ರ ಹತ್ರ ಚರ್ಚೆ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವ ವಿಷಯವಾಗೂ ನಾನು ಅವ್ರನ್ನ ಮೀಟ್ ಮಾಡಿಲ್ಲ. ನನ್ನ ಅವರ ಮಧ್ಯೆ ಯಾವುದೇ ಫೈನಾನ್ಸೋ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲ. ಇದನ್ನು ಬೇಕು ಅಂತಲೇ ಐಶ್ವರ್ಯ ಗೌಡ ಅಂದರೆ ಯಾರಿಗೂ ಗೊತ್ತಾಗಲ್ಲ, DK ಸುರೇಶ್ ತಂಗಿ ಅಂತ ಹೇಳಿದ್ರೆ ಎಲ್ಲರೂ ಇದು ಮಾಡ್ತಾರೆ ಅಂತ. ನಾನು ಯಾರಿಗೂ ತಂಗಿನೂ ಅಲ್ಲ, ಯಾರಿಗೂ ಅಕ್ಕನೂ ಅಲ್ಲ. ಹಂಗಂತ ಹೇಳಿದ್ರೆ ಈಗ RR ನಗರಲ್ಲಿ ಇರೋ ಎಲ್ಲ ಹೆಣ್ಮಕ್ಳುಗಳನ್ನು ಅವ್ರನ್ನ ಅಣ್ಣ ಅಂತಲೇ ಕರೀತಾರೆ, ನಾವು ಅಣ್ಣ ಅಂತಲೇ ಕರಿತೀನಿ. ಅದರಲ್ಲಿ ಇವಾಗ ಏನು ತಪ್ಪಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.